ಅವರೆಲ್ಲ ಅಜ್ಜಿ ತಿಥಿ ಕಾರ್ಯ ಮುಗಿಸಿ ಮನೆಗೆ ತೆರಳಬೇಕಾಗಿತ್ತು. ಆದರೆ ಇಡೀ ರಾತ್ರಿ ಜೋರು ಮಳೆ ಸುರಿದಿದ್ರಿಂದ ಹಳೆಯ ಮನೆಯಲ್ಲಿ ಉಳಿದುಕೊಂಡಿದ್ರು. ಬೆಳಗ್ಗೆ ಹೊಸ ಮನೆ ಬಳಿ ಬಂದಾಗ ಇಡೀ ಕುಟುಂಬವೇ ಶಾಕ್ ಆಗಿತ್ತು. ಮನೆಯ ಬೀಗ ಮುರಿದ ಕಳ್ಳರು ನಗ ನಾಣ್ಯ ದೋಚಿ ಎಸ್ಕೇಪ್ ಆಗಿದ್ದಾರೆ. ಅಷ್ಟಕ್ಕೂ ಇಂತಹದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಜ್ಜಿಯ ತಿಥಿ ದಿನವೇ ಮನೆ ದೋಚಿದ ಕಳ್ಳರು. ಮಗಳ ಮದುವೆಗೆಂದು ಮಾಡಿಸಿಟ್ಟಿದ್ದ ಚಿನ್ನ ಕಳ್ಳತನ. ಕಳ್ಳರು ಸಿಕ್ರು ಸಿಗದ ಚಿನ್ನಾಭರಣ. ಕುಟುಂಬ ಕಂಗಾಲು. ಮಗಳ ಮದುವೆಗೆ ಮಾಡಿಸಿಟ್ಟಿದ್ದ 1/4 ಕೆಜಿ ಚಿನ್ನಾಭರಣವನ್ನ ಕಳ್ಳರು ಕದ್ದೊಯ್ದಿದ್ದು ಕುಟುಂಬ ಕಂಗಾಲಾಗಿರೋ ಕತೆ ಇದು. ಕಳ್ಳತನವಾಗಿರೋ ಬಂಗಾರವನ್ನ ಮರಳಿಸಿ ಕೊಡುವಂತೆ ಪ್ರೇಮ ಎಂಬ ಮಹಿಳೆ ಕಣ್ಣೀರು ಹಾಕುತ್ತಿರುವ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅಡೆಸೊನ್ನಟ್ಟಿ ಗ್ರಾಮದಲ್ಲಿ. ಮೇ 2ನೇ ತಾರೀಕು ಅಜ್ಜಿ ತಿಥಿ ಕಾರ್ಯ ಇದ್ದಿದ್ರಿಂದ ಇಡೀ ಕುಟುಂಬ ಗ್ರಾಮದ ಹಳೆ ಮನೆಗೆ ತೆರಳಿತ್ತು. ಅಂದು ರಾತ್ರಿ ಜೋರು ಮಳೆ ಸುರಿಯುತ್ತಿದ್ರಿಂದ ಹೊಸ ಮನೆಗೆ ಹೋಗದೆ ಅಲ್ಲಿಯೇ ಉಳಿದುಕೊಂಡಿದ್ದಾರೆ. ಆದರೆ ಬೆಳಗ್ಗೆ ಹೊಸ ಮನೆ ಬಳಿ ಬಂದಾಗ ಕಳ್ಳರು ಬಾಗಿಲು ಮುರಿದು ನಗನಾಣ್ಯ ದೋಚಿರುವುದು ಪತ್ತೆಯಾಗಿದೆ. ಈ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಲಾಸ್ಟ್ ಏಪ್ರಿಲ್ 21 ನಮ್ಮ ಅಜ್ಜಿ ತೀರೋಗಿದ್ರು. 2ನೇ ತಾರೀಕು ಅವ್ರ ತಿಥಿ ಇತ್ತು. ಆ ತಿಥಿ ಮುಗಿಸ್ಕೋಬೇಕು ಅಂದ್ಬಿಟ್ಟು ಊರಲ್ಲಿ ಹಳೆ ಮನೇಲೆ ಉಳ್ಕೊಂಡಿದ್ವಿ ಅವತ್ತು ನಾವೆಲ್ಲ. ಅವತ್ತು 10:30 11 ಗಂಟೆದಾಗ ನಾನು ಇಲ್ಲೇ ಇದ್ದೆ, ಮನೆ ಹತ್ರನೇ ಇದ್ದೆ. ಅವತ್ತು ರಾತ್ರಿ ನಡೆದಿರೋದು ಇದು. ಈ ಮೇನ್ ಡೋರ್ ಮಾತ್ರ ಓಪನ್ ಇತ್ತು, ಬಾಕ್ಲ್ ಹಂಗೆ ಓಪನ್ ಇತ್ತು. ರೂಮಲ್ಲಿ ಬೀರು ಎಲ್ಲ ಫುಲ್ ಓಪನ್ ಇತ್ತು. ಬೀರು ಹೊಡೆದಾಕಿದ್ರು. ಗೋಲ್ಡ್ ಇತ್ತು, ಮದುವೆಗೆ ಅಂತ ಮಾಡಿಸಿದ್ವಿ. 230-40 ಗ್ರಾಮ್ಸ್ ತನಕ ಗೋಲ್ಡ್ ಇತ್ತು. ಸಿಲ್ವರ್ ಒಂದು ಅರ್ಧ ಕೆಜಿ ಇತ್ತು. ಅಮೌಂಟ್ ಒಂದು 15,000-20,000 ಇತ್ತು. ಪೊಲೀಸರು ಅದೇ ಮೊನ್ನೆ ಎಲ್ಲ ಹೋಗಿ ಮಾತಾಡ್ಕೊಬಂದ್ವಿ. ಹಿಡ್ದಿದ್ದಾರೆ, ರಿಕವರಿನೂ ಮಾಡ್ತಾ ಇದ್ದಾರಂತೆ. ಇನ್ನೂ ಸ್ವಲ್ಪ ದಿನ ಟೈಮ್ ಕೇಳಿದ್ದಾರೆ ಅವರು. ಸಿಕ್ಕಿಲ್ಲ, ಇನ್ನೂ ಸ್ವಲ್ಪನೇ ಸಿಕ್ಕಿರೋದು, ಇನ್ನೂ ರಿಕವರಿ ಆಗೋದು ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ರಿಕವರಿ ಮಾಡೋದು ಯಾವಾಗ? ರಿಕವರಿ ಅಂದರೆ ಕರ್ನಾಟಕ ಪೊಲೀಸಿಗೆ ಸಿಕ್ಕಿಲ್ಲ, ತಮಿಳ್ನಾಡು ಸಿಕ್ಕಿರೋದು. ಅವರು 8 ದಿನಕ್ಕೋ 9 ದಿನಕ್ಕೋ ಅದು ಆರ್ಡರ್ ಮೇಲೆ ಕರ್ಕೊಂಬಂದಿದ್ದು. ಮತ್ತೆ ಅವನ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಅವನು ಕರ್ಕೊಂಬಂದು ರಿಕವರಿ ಮಾಡಬೇಕು ಇವರು. ಇನ್ನು ಮನೆ ಯಜಮಾನಿ ಪ್ರೇಮ ದೂರು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದ ಸೂರ್ಯನಗರ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ಸುಧಾಕರ್, ಅಜಯ್ ಮತ್ತು ಅರವಿಂದ್ ಎಂಬುವರನ್ನ ಬಂಧಿಸಲಾಗಿದೆ. ಪೊಲೀಸರ ತನಿಖೆ ವೇಳೆ ಒಟ್ಟು 9 ಮನೆಗಳ್ಳತನ ಮಾಡಿದ್ದು 1.5 ಕೆಜಿಗೂ ಅಧಿಕ ಚಿನ್ನ ದೋಚಿರುವ ಬಗ್ಗೆ ತಪ್ಪು ಒಪ್ಪಿಕೊಂಡಿದ್ರು ಎನ್ನಲಾಗಿದೆ. ಮಗಳ ಮದುವೆಗೆಂದು ಮಾಡಿಸಿಟ್ಟಿದ್ದ 240 ಗ್ರಾಂ ಚಿನ್ನಾಭರಣವನ್ನ ಕಳ್ಳರು ಕದ್ದಿರುವುದರಿಂದ ಮಗಳ ಮದುವೆ ಮುಂದಕ್ಕೆ ಹೋಗಿದೆ. ಆದಷ್ಟು ಬೇಗ ಕಳ್ಳರ ಬಳಿಯಿಂದ ಚಿನ್ನಾಭರಣ ರಿಕವರಿ ಮಾಡಿಕೊಡಿ ಎಂದು ಪ್ರೇಮ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಬೆಳಗ್ಗೆ ನಾವು 5 ಗಂಟೆಗೆ ಬಂದ್ವಿ ಇಲ್ಲಿಗೆ. ಆವಾಗಲೇ ಗೊತ್ತಾಗಿದ್ದು ದೊಡ್ಡ ಗೇಟ್ ಹೊಡೆದಾಕಿದ್ದಾರೆ, ಈ ಡೋರು ಒಳಗಡೆ ಬೀರು ಎಲ್ಲ ಹೊಡೆದಾಕಿದ್ದಾರೆ. ಒಡವೆ ನನ್ನ ಮಗಳು ಮದುವೆಗೆ ಅಂತ ನಾನು ಇಟ್ಟಿದ್ದು ಒಂದು 1/4 ಕೆಜಿನೇ ಇತ್ತು. 250 ಗ್ರಾಮ್ ಇತ್ತು. ಅರ್ಧ ಕೆಜಿ ಮೇಲೆ ಇತ್ತು ಬೆಳ್ಳಿ. ಅರ್ಧ ಕೆಜಿ ಲೆಕ್ಕ ಕೊಟ್ಟಿದ್ದೀವಿ. ದುಡ್ಡು ಒಂದು 15,000 ಇತ್ತು ಅಷ್ಟೇ. ದುಡ್ಡೇನು ಜಾಸ್ತಿ ಇರಲಿಲ್ಲ. ಮಗಳು ಮದುವೆಗೆ ಅಂತಲೇ ಒಡವೆ ಇಟ್ಟಿದ್ದು. ಇದು ಲೋನಲ್ಲಿ ಮಾಡಿಕೊಂಡು ಒಡವೆ ಹಂಗೆ ಉಳಿಸ್ಕೊಂಡಿದ್ದೆ. ಡೋರ್ ಫುಲ್ಲು ಹೊಸಲು ಬರೋ ಥರ ಹೊಡೆದಾಕಿದ್ರು. ಮತ್ತೆ ಗೇಟು ಬೀಗ ಎಲ್ಲ ಚಚ್ಚಾಕಿದ್ರು. ಪೊಲೀಸರು ಕರ್ಕೊ ಬಂದಿದ್ರು. 3 ಜನ ಬಂದಿದ್ರು. ಅವರು ನಾವೇ ಮಾಡಿದ್ವಿ ಮನೇನ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಹೇಳ್ತಾರೆ, ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಸದ್ಯ ಚಿನ್ನ ಕಳೆದುಕೊಂಡವರ ಸ್ಥಿತಿ ಆಪರೇಷನ್ ಸಕ್ಸಸ್, ಆದರೆ ರೋಗಿ ಸಾವು ಎನ್ನುವಂತಾಗಿದೆ. ಕಳ್ಳರು ಸಿಕ್ಕಿದ್ರೂ ಕದ್ದ ಮಾಲು ಮಾತ್ರ ಸಿಗದೆ ಚಿನ್ನಾಭರಣ ಕಳೆದುಕೊಂಡವರು ಕಂಗಾಲಾಗಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.